ನಮ್ಮ ಸಮಾಜ ಇನ್ನು ಎಲ್ಲಿವರೆಗೆ ಹೋಗುತ್ತೆ ಅಂತ ಹೆದರಿಕೆ ಆಗುತ್ತೆ. ಪ್ರಾಣಿಗಳೇ ಅಡ್ಡಾಡಂಗಿಲ್ಲ ಅಂದ್ರೆ ನಾವು ಹೆಣ್ಮಕ್ಳು ಯಾವ ತರ ಅಡ್ಡಾಡ್ಬೇಕು? ಹಾ, ಗೋಮಾತನೇ ಅಂತಲ್ಲ, ಯಾವ ಪ್ರಾಣಿಗಳನ್ನು ಬಿಡಬಾರ್ದು. ಎಲ್ಲ ಪ್ರಾಣಿನೂ ಒಂದೇ, ಗೋಮಾತೆ ಅಂತ ಅಷ್ಟೇ ಅಲ್ಲ. ಇಲ್ಲಿ ಹೆಣ್ಣಾಗಿರೋ ಹೆಣ್ಣು ನಾಯಿನೂ ಅಡ್ಡಾಡೋಗಿಲ್ಲ, ಆ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹೆಣ್ಮಕ್ಳು ಎಲ್ಲ ಸ್ವತಂತ್ರ ಸಿಕ್ಕಿದೆ ಎಲ್ಲಾನು ಅಂತ ಹೇಳ್ತಾರೆ, ಬಟ್ ಈ ವಿಚಾರ ಬಂದಾಗ ಸ್ವಲ್ಪ ಕಷ್ಟ ಅನ್ಸತ್ತೆ. ಹೆಣ್ಮಕ್ಳು ನಾವೇ ಡೇರ್ ಆಗಿರ್ಬೇಕು. ಡೇರ್ ಆಗಿ ನಾವು ಹೊರಗಡೆ ಬರ್ತೀವಿ, ಬಟ್ ಈ ತರ ಮೃಗಗಳಿದ್ದಾಗ ಏನು ಮಾಡಕ್ಕಾಗಲ್ಲ ಅಲ್ವಾ? ಹಾ, ಹೇಳ್ತಾ ಇದ್ದೆ ಮಾನವೀಯತೆನೇ ಇಲ್ಲ ಅಂತ ಹೇಳ್ತಾ ಇದೆ ಅಲ್ವಾ? ಹೆಣ್ಮಕ್ಳ ಮೇಲೆ ರೇಪ್ ಆಗ್ತಾ ಇತ್ತು, ಬಟ್ ಈಗ ಹೆಣ್ಮಕ್ಳೆಲ್ಲ ಪ್ರಾಣಿಗಳನ್ನು ಬಿಡ್ತಾ ಇಲ್ಲ, ಹೆಣ್ಣು ನಾಯಿನೂ ಬಿಡಲ್ಲ ಇವಾಗ. ಆ ತರ ಇದೆ ಸಮಾಜ. ವ್ಯಕ್ತಿಗೆ ಕಾಮುಕನಿಗೆ ಯಾವ ತರ ಶಿಕ್ಷೆ ಕೊಡ್ಬೇಕು ಅಂತೀರಾ? ಅವರಿಗೆ ಕಾನೂನು ಪ್ರಕಾರ ಯಾವ್ದೇ ಶಿಕ್ಷೆ ಕೊಡಬಾರ್ದು. ಇಲ್ಲಿ ಜನಗಳಿಗೆ ಹ್ಯಾಂಡ್ ಓವರ್ ಮಾಡ್ಬೇಕು. ನಮ್ಮಂತವ್ರ ಕೈಲಿ ಸಿಗ್ಬೇಕು ಅವರು. ನನ್ನೊಬ್ಳ ಕೈಲೇ ಸಿಕ್ಕರೆ ಸಾಕು ಅವರು ಅಂತವ್ರು. ಅವ್ರು ಸಿಗ್ಲಿ ಮೇಡಮ್, ಹೇಳ್ತೀನಿ. ಅಂತವ್ರಿಗೆ ಏನಿಲ್ಲ, ಶೂಟ್ ಮಾಡಿ ಬಿಸಾಕ್ಬೇಕಂತವ್ರಿಗೆ. ಮನುಷ್ಯರೇ ಅಲ್ಲ, ಪ್ರಾಣಿಗಿಂತ ಕಡೆಯಾಗಿದ್ದಾರೆ ಅಂತ ನನ್ನ ಪ್ರಕಾರ. ಆ ಕಾಮಧೇನು ಮೇಲೆ ಏನಕ್ಕಿದೆಲ್ಲ ಬೇಕಿತ್ತ ಮೇಡಮ್? ಅದು ಅಸಹ್ಯ ಅನ್ಸಲ್ವಾ? ಅದಕ್ಕೆ ಅಂತ ಜನ ಇದಾರಲ್ವಾ, ಮತ್ತೆ ಇದು ಬೇಕಿತ್ತ ಮೇಡಮ್? ಇದು ಅಸಹ್ಯ ಅನ್ಸುತ್ತೆ. ಬರ್ತಾ ಬರ್ತಾ ಯಾವ ಕಂಡೀಷನ್ಗೆ ಬರ್ತಿದೆ ಪ್ರಪಂಚದಲ್ಲಿ ಅಂದರೆ ಭಯ ಆಗುತ್ತೆ. ಈ ಥರ ಹೆಣ್ಮಕ್ಳನ್ನ ಹೇಗೆ ಬೆಳೆಸೋದು, ಏನು ಎತ್ತ ಅಂತಲೇ ಭಯ ಆಗುತ್ತೆ. ಹೊರಗಡೆ ಕಳ್ಸೋದೇನು, ಓದಿಸೋದೇನು, ಕೆಲ್ಸಕ್ಕೆ ಸೇರಿಸಿ ಅವರು ಓಡಾಡೋದು ಹೇಗಪ್ಪ ಅಂತ ಅನ್ಸುತ್ತೆ. ಭಯ ಆಗುತ್ತೆ ಒಂದೊಂದ್ಸತಿ. ಇದು ನಾಯಿನೂ ಬಿಡ್ತಾ ಇಲ್ಲ ಮೇಡಮ್, ನಾಯಿನೂ ಬಿಡ್ತಾ ಇಲ್ಲ. ಆ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಇನ್ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಹೇಳಿ? ದೇವ್ರು ಏನೇನೋ ಕಲಿಸ್ತಾ ಇದ್ದಾನೆ, ಬಟ್ ಜನಗಳು ಕಲ್ತ್ಕೊಳ್ತಾನೆ ಇಲ್ಲ ಅನ್ಸುತ್ತೆ. ಇನ್ನೂ ಜಾಸ್ತಿ ಆಗ್ತಾನೆ ಇದೆ ಅವ್ರ ಅಟ್ಟಹಾಸ ಅನ್ಸುತ್ತೆ. ಅದು ಜನಗಳಿಗೆ ಬಿಟ್ಟಿದ್ದು, ಕೋರ್ಟಿಗೆ ಬಿಟ್ಟಿದ್ದು. ನಾವು ಏನು ನಾರ್ಮಲ್ ಪರ್ಸನ್ ಏನು ಹೇಳೋಕ್ಕಾಗ, ಎಂತೆಂಥವ್ರು ಏನೇನೋ ಮಾಡಿದ್ರು, ಯಾರಿಗೂ ಏನು ಶಿಕ್ಷೆ ಬರಲಿಲ್ಲ ಮೇಡಮ್. ಶಿಕ್ಷೆ ಕೊಡಲೇ ಇಲ್ಲ ಯಾರು. ಬಿಟ್ಬಿಟ್ರಲ್ವ ಎಷ್ಟೊಂದು ಜನನ. ಆ ಥರ ಮನುಷ್ಯರ ಮೇಲೆ ಮಾಡಿದವ್ರನ್ನೇ ಬಿಟ್ಬಿಟ್ರೆ ಇನ್ನು ಪ್ರಾಣಿಗಳ ಮೇಲೆ ಬಿಟ್ಟರೆ ಬಿಡ್ತಾರಾ? ಏನು ಮಾಡ್ತಾರೆ? ಒಂದು 10,000ನೋ 2,000ನೋ ಪೆನಾಲ್ಟಿ ಹಾಕ್ಬೋದು, ಮೋಸ್ಟ್ಲಿ ಇದು ಮಾಡ್ತಾರೆ ಅನ್ಸುತ್ತೆ. ಅಷ್ಟೇ ನನ್ನ ಪ್ರಕಾರ. ಅವ್ರೇನು ತುಂಬ ಏನು ಅಂತ ಸ್ಟ್ರಿಕ್ಟ್ ಏನು ತೊಗೊಳಲ್ಲ ಅಂದ್ಕೊಳ್ತೀನಿ ನಾನು. ಕೊಡಬೇಕು, ಹ್ಯಾಂಗ್ ಮಾಡ್ಬೇಕಂತವ್ರನ್ನೆಲ್ಲ. ನಾನು ಇನ್ನೊಬ್ರಿಗೂ ಬುದ್ಧಿ ಬರ್ಬೇಕು. ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಪ್ರಾಣಿಗಳ ಮೇಲಾಗಲಿ ಭಯ ಬರಬೇಕು. ಅಷ್ಟು ಭಯಾನಕವಾಗ್ತಾ ಇದೆ ಬರ್ತಾ ಬರ್ತಾ ಇದು. ತುಂಬ ಬೇಜಾರಾಗುತ್ತೆ. ಏನು ಮಾಡ್ಬೇಕಂದ್ರೆ ಮರಣದಂಡ ಶಿಕ್ಷೆ ಕೊಡ್ಬೇಕು ಅವ್ರಿಗೆ. ಅಂಥವರೆಲ್ಲ ಸುಟ್ಟು ಸಾಯಿಸ್ಬೇಕು ಅವ್ರಿಗೆ. ಹಾಂ, ಗುಂಡಿಟ್ಟು ಸಾಯಿಸ್ಬೇಕು ಅಷ್ಟೇ ಅವ್ರಿಗೆ. ಅಂಥವರೆಲ್ಲ ಯಾಕೆ ಸಮಾಜದಲ್ಲಿ ಇರಬೇಕು ಅಂತ ನಾನು ಹೇಳ್ತಾ ಇದ್ದೆ. ಇದು ರಾಮರಾಜ್ಯ, ರಾವಣ ರಾಜ್ಯ ಅಲ್ಲ ಇದು, ಅಲ್ವಾ? ಅದಕ್ಕೆ ಹೌದು. ರಾವಣ ರಾಜ್ಯ ಆಗಿದ್ರೆ ಎಲ್ಲ ಇಲ್ಲಿ ಯಾರು ಉಳಿತಾ ಇದ್ರಲ್ಲ, ಲೇಡೀಸ್ ಎಲ್ಲ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ಹಂಗಾಗತ್ತೆ. ಈ ರಾಮರಾಜ್ಯದಲ್ಲೇ ಎಷ್ಟು ಓಡಾಡ್ತಾರೆ, 12 ಗಂಟೆ ಎಲ್ಲ ಹೋಗ್ತಾರೆ ಬರ್ತಾರೆ, ಕ್ಯಾಬ್ ಇದೆ, ಎಲ್ಲ ವರ್ಕ್ ಮಾಡ್ತಾರೆ, ಬರ್ತಾರೆ. ನೀವೇ ಸೇಫ್ ಇದೆಯಲ್ಲ. ಬಟ್ ಅವ್ರು ಹಿಂಗೆ ಮಾಡಿದ್ದಾರೆ, ಅವ್ರ ಶಿಕ್ಷೆ ಆಗಲೇಬೇಕು. ಹಾಂ, ಹೌದೌದು ಎಲ್ಲರ ಮೇಲೂ ಆಗ್ತಾ ಇದೆ ಈಗ. ಹಾಂ, ಮಾಡಿದ್ದಾರೆ. ಹೌದು, ನಾನು ನೋಡಿದ್ದೀನಿ, ವಿಡಿಯೋ ನೋಡಿದ್ದೀನಿ, ಬಂದಿದೆ. ಯಾವನೋ ಒಬ್ಬನು ಪಾಪ ಹಸುವುದು ಇದು ಮಾಡಿದ್ದಾನೆ ಗೊತ್ತು. ಅಂಥವ್ರಿಗೆಲ್ಲ ಮಾಡ್ಬೇಕು ಏನಾದರೂ ಒಂದು. ಬೇಜಾರಾಗತ್ತೆ ಪಾಪ. ಅವೆಲ್ಲ ಮೂಕ್ ಪ್ರಾಣಿ, ಅವಾಗೇನು ಗೊತ್ತಿರುತ್ತೆ ಮೂಕ್ ಪ್ರಾಣಿ. ಇವ್ರಿಗೆಲ್ಲ ಈ ಥರ ಮಾಡಿದರೆ ಇನ್ನೇನಾಗತ್ತೆ ಹೇಳಿ? ಹೌದು, ಆಗ್ಬೇಕು ಖಂಡಿತ ಆಗಬೇಕು. ಶಿಕ್ಷೆ ಆಗಲೇಬೇಕು. ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ. ಅವ್ರಿಗೆ ಶಿಕ್ಷೆ ಕೊಡಿ, ಆಯಿತಾ?